ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗುವಂತ ಪ್ರೊಸೆಸ್ ಆಯ್ತು. ಬಟ್ ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಜಾಯಿನ್ ಆದ ತಕ್ಷಣ ನಮಗೆ ಅರ್ನಿಂಗ್ ಆಗತ್ತೆ ಅಂತ ಹೇಳಿಕ್ ಬರಲ್ಲ. ಸೊ ಅದರಲ್ಲಿ ಕೆಲವೊಂದು ರೂಲ್ಸ್ ಇದೆ. ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ಯಾವಾಗ ಫಾಲೋ ಮಾಡ್ತೀವಿ ಅವಾಗಲೇ ನಮಗೆ ಮೀಶೋ ಇಂದ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ನೋಡಿ ಅವು ಯಾವ ರೂಲ್ಸ್ ಅಂತ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಮೀಶೋ ಅವರೇ ಕೊಟ್ಟಿರ್ತಾರೆ. ಓಕೆನಾ. ಸೊ ನೋಡಿ ಮೊದಲು ಕ್ರಿಯೇಟರ್ಸ್ಗೆ ಕೇವಲ 7 days ನಲ್ಲಿನೇ ರಿಟರ್ನ್ ಆಪ್ಷನ್ ಇತ್ತು. ಬಟ್ ಇವಾಗ 14 days ಅನ್ನ ಕೊಟ್ಟಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಏನಾಗುತ್ತೆ, ನಾವು ತುಂಬಾ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ಯಾವಾಗ ರಿಟರ್ನ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಹಾಗಾಗಿನೇ ಕ್ರಿಯೇಟರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ 7 days ಇದ್ದಿದ್ದು 14 daysಗೆ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನಿಮ್ಗೆ ಮೀಶೋ ಅವರೇ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಓದ್ಕೊಂಡು ಅದಾದ್ಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗಿ ಫ್ರೆಂಡ್ಸ್. ಓಕೆನಾ. ಸೊ ಫಸ್ಟ್ ಸ್ಟೆಪ್ ಗಳನ್ನ ನೀವೇನಾದ್ರೂ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ಕೂಡ ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ಜಾಯಿನ್ ಆಗಿ ಅಲ್ಲಿಂದ ಅರ್ನಿಂಗ್ ಕೂಡ ಮಾಡಬಹುದು ಫ್ರೆಂಡ್ಸ್. ಹಾಗೇನೆ ನೀವು ಈ ಎಲ್ಲ ರೂಲ್ಸ್ ಗಳಿಗೆ ಎಲಿಜಿಬಲ್ ಆದ್ರೆ ನಿಮ್ಗೆ ಮೀಶೋ ಅವರೇ ಫ್ರೀ ಆಗಿ ಕೂಡ ಪ್ರಾಡಕ್ಟ್ ಅನ್ನ ಕೊಡ್ತಾರೆ. ಬಟ್ ನಿಮ್ಮ ಫಾಲೋವರ್ ಕ್ರೈಟೀರಿಯಾ ಹಾಗೇನೆ ನೀವು ಎಷ್ಟು ಆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಮೀಶೋ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೀರಾ. ಸೊ ಇದೆಲ್ಲವನ್ನು ಕೂಡ ನೋಡ್ಕೊಂಡು ನಿಮಗೆ ಮೀಶೋ ಕಂಪ್ನಿಯವರೇ ಮತ್ತೆ ಕೂಡ ಪ್ರಾಡಕ್ಟ್ ಅನ್ನ ನಿಮ್ಗೆ ರಿವ್ಯೂ ಮಾಡ್ಲಿಕ್ಕೆ ಕೊಡಬಹುದು ಫ್ರೆಂಡ್ಸ್.